ಬಾಂಬರ್ನ ಸುಳಿವು ಕೊಟ್ಟವರಿಗೆ 10 ಲಕ್ಷ ರೂಪಾಯಿ. ಎನ್ಐಎಯಿಂದ ಶಂಕಿತನ ಮಾಸ್ಕ್ ಇಲ್ಲದ ಮೊದಲ ಫೋಟೋ ರಿಲೀಸ್. ಜಿಂದಾಬಾದ್ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ. ಪಣ ಬಿಡುತ್ತೆ ಬಾವಿಯಲ್ಲಿ ನೀರು ತರಿಸಿದ ಭಗೀರಥಿ ಗೌರಿ. ಟ್ರ್ಯಾಕ್ಟರ್ ಚಕ್ರಕ್ಕೆ ಸಿಲುಕಿ 4 ವರ್ಷದ ಮಗು ಸಾವು. ಅಯ್ಯೋ, ಅತ್ತೆ ಸಾಯಲಿ ಅಂತ ಹರಕೆ ಕಟ್ಟಿದ್ದಲ್ಲಿ ಬೋರ್ಡ್ ಎಕ್ಸಾಮ್ ರದ್ದು, ಶಾಲಾ ಮಕ್ಕಳಿಗೆ ರಿಲೀಫ್. ಎಲ್ಲದರ ಮಾಹಿತಿ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20. ಮಾರ್ಚ್ 1ರಂದು ನಡೆದ ರಾಮೇಶ್ವರಂ ಕೆಫೆ ಬಾಂಬ್ನ ಮೊದಲ ಫೋಟೋ ರಿವೀಲ್ ಆಗಿದೆ. ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣದ ತನಿಖೆಯನ್ನ ಎನ್ಐಎ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. ಬಾಂಬರ್ನ ಸುಳಿವು ಕೊಟ್ಟವರಿಗೆ 10 ಲಕ್ಷ ರೂಪಾಯಿ ನಗದು ಬಹುಮಾನ ಘೋಷಣೆ ಮಾಡುವುದಕ್ಕೆ ಎನ್ಐಎ ಪ್ರಕಟಣೆ ಹೊರಡಿಸಿದೆ. ಶಂಕಿತನ ಸುಳಿವು ನೀಡಿದವರ ಹೆಸರನ್ನ ಗೌಪ್ಯವಾಗಿ ಇಡಲಾಗುತ್ತೆ ಅಂತ ಎನ್ಐಎ ತಿಳಿಸಿದೆ. ಇನ್ನು ಬಾಂಬರ್ನ ಸುಳಿವು ಸಿಕ್ಕಲ್ಲಿ 080 295 1090 ಹಾಗೂ 8904241100 ಈ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನ ನೀಡುವಂತೆ ಸೂಚಿಸಿದ್ದಾರೆ. ಇನ್ನು ಟ್ವಿಟರ್ನಲ್ಲಿ ಶಂಕಿತ ಬಾಂಬರ್ನ ಮೊದಲ ಫೋಟೋವನ್ನ ಎನ್ಐಎ ರಿವೀಲ್ ಮಾಡಿದೆ. ಇದೇ ಮೊದಲ ಬಾರಿಗೆ ಮುಖಕ್ಕೆ ಮಾಸ್ಕ್ ಇಲ್ಲದೆ ಇರುವಂತಹ ಹತ್ತಿರದ ಫೋಟೋ ರಿವೀಲ್ ಆಗಿದೆ. ಇಲ್ಲಿ ತನಕ ಆರೋಪಿಯನ್ನ ಹೋಲುವ ಯಾವುದೇ ಫೋಟೋ ರಿವೀಲ್ ಆಗಿರಲಿಲ್ಲ. ಈಗ ಎನ್ಐಎ ರಿಲೀಸ್ ಮಾಡಿದ ಫೋಟೋದಲ್ಲಿ ಅಲ್ಪ ಸ್ವಲ್ಪ ಮುಖ ಚೆಹರೆ ಕಾಣಿಸ್ತಾ ಇದೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಶಂಕಿತ ಉಗ್ರನ ಖತರ್ನಾಕ್ ಪ್ಲಾನ್ಗಳಿಗೆ ಪೊಲೀಸರೇ ಸುಸ್ತಾಗಿದ್ದಾರೆ. ಪೊಲೀಸರ ದಿಕ್ಕನ್ನ ತಪ್ಪಿಸೋದಕ್ಕೆ ಗರಿಷ್ಠ ಮಟ್ಟದಲ್ಲಿ ಶಂಕಿತ ಯತ್ನಿಸಿದ್ದಾನೆ. ಬಾಂಬ್ ಇಡೋದಕ್ಕೆ ಬಂದಾಗ ಕೇವಲ ಬಿಎಂಟಿಸಿ ಬಸ್ ಮಾತ್ರ ಬಳಕೆ ಮಾಡಿರುವ ಶಂಕಿತ ಬರೋಬ್ಬರಿ 10 ಬಸ್ಗಳಲ್ಲಿ ಪ್ರಯಾಣಿಸಿದ್ದ. ಬಸ್ ಹತ್ತಿ ಹಿಡಿದು ದಿಕ್ಕು ತಪ್ಪಿಸುವ ಯತ್ನ ಮಾಡಿದ್ದಾನೆ. ಮೊದಲು ರಾಮೇಶ್ವರಂ ಕೆಫೆ ಬಳಿ ಬಸ್ ಹತ್ತಿರುವಂತಹ ಶಂಕಿತ ನೆಕ್ಸ್ಟ್ ಸ್ಟಾಪ್ನಲ್ಲಿ ಇಳಿದು ಮತ್ತೆ ಬೇರೆ ಬಸ್ನಲ್ಲಿ ಹತ್ತಿದ್ದಾನೆ. ಅರ್ಧ ಮುಕ್ಕಾಲು ಗಂಟೆಯಲ್ಲಿ 10 ಬಿಎಂಟಿಸಿ ಬಸ್ ಅನ್ನ ಬದಲಾಯಿಸಿದ್ದಾನೆ. ಇನ್ನು ಬಾಂಬರ್ ಪತ್ತೆಗಾಗಿ ಪೊಲೀಸರು ರೂಟ್ ಮ್ಯಾಪಿಂಗ್ಗೆ ಇಳಿದಿದ್ದಾರೆ. ಇನ್ನು ಶಂಕಿತ ಓಡಾಡಿದಂತಹ ಅಷ್ಟೂ ರಸ್ತೆಗಳು ಕಂಪ್ಲೀಟ್ ರೂಟ್ ಮ್ಯಾಪಿಂಗ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬಾಂಬ್ ಬ್ಲಾಸ್ಟ್ ಮತ್ತು ಆಫ್ಟರ್ ಬ್ಲಾಸ್ಟ್ ಬಳಿಕ ಶಂಕಿತ ಬಳಸಿದಂತಹ ಮುಖ್ಯ ರಸ್ತೆ, ಸಬ್ ರೋಡ್ಗಳ ಕಂಪ್ಲೀಟ್ ಮ್ಯಾಪಿಂಗ್ಗೆ ಪೊಲೀಸರು ಮುಂದಾಗಿದ್ದಾರೆ. ಇನ್ನು ಬಂಧಿತ ಮತ್ತೋರ್ವ ಆರೋಪಿ ಮುನ್ನಾವರ್ ಅಹಮದ್ ಐಎಎಸ್ ಅಧಿಕಾರಿ ಮನೆಯಲ್ಲಿ ಬಾಡಿಗೆಗಿದ್ದ. ಜೈಮಹಲ್ 1ನೇ ಕ್ರಾಸ್ನ ನಂಬರ್ 27C ನಂಬರ್ನ ಮನೆಯಲ್ಲಿ ಆರೋಪಿ ಮುನ್ನಾವರ್ ಕುಟುಂಬದೊಂದಿಗೆ ವಾಸವಾಗಿದ್ದ. ಇನ್ನು ಜಿಂದಾಬಾದ್ ಪ್ರಕರಣ ನಡೆದಂತಹ ವಿಧಾನಸೌಧದಲ್ಲಿ ಸಿಸಿಟಿವಿಗಳೇ ವರ್ಕ್ ಆಗ್ತಿಲ್ಲ. ಒಟ್ಟು 89 ಸಿಸಿಟಿವಿ ಕ್ಯಾಮೆರಾಗಳಿದ್ದು ಅದರಲ್ಲಿ ಕೇವಲ 16 ಸಿಸಿಟಿವಿಗಳು ಮಾತ್ರ ವರ್ಕ್ ಆಗ್ತಿವೆ. ಇನ್ನು 4 ಗೇಟ್ಗಳ ಕೆಲ ಕಡೆ ಹೊರತುಪಡಿಸಿ ಬಹುತೇಕ ಕಡೆಯಲ್ಲಿ ಸಿಸಿಟಿವಿ ಕೆಲಸ ಮಾಡೋದನ್ನ ಬಿಟ್ಟು ತಿಂಗಳಾಗಿದೆ ಅಂತ ಹೇಳಲಾಗ್ತಿದೆ. ವಿಧಾನಸೌಧದಲ್ಲಿ ಪಾಕ್ ಪರ ಜಿಂದಾಬಾದ್ ಘೋಷಣೆ ಪ್ರಕರಣದಲ್ಲಿ ಬಂಧಿತ ಆರೋಪಿ ಮೊಹಮ್ಮದ್ ಶಫಿ ನಾಶಿಪುರಿಯನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. 1 ದಿನದ ಮಟ್ಟಿಗೆ ವಿಧಾನಸೌಧ ಪೊಲೀಸರ ವಶಕ್ಕೆ ನೀಡಲಾಗಿದೆ. ಇನ್ನುಳಿದ 2 ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಆರೋಪಿ ಮುನಾವರ್ ಮತ್ತು ಇಲ್ತಾಜ್ರಿಗೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. 39ನೇ ಎಸಿಎಂಎಂ ನ್ಯಾಯಾಲಯದಿಂದ ಆದೇಶ ನೀಡಲಾಗಿದೆ. ಇನ್ನು ಪಾಕ್ ಪರ ಘೋಷಣೆ ಆರೋಪದಡಿ ಬಂಧಿತ ಮೊಹಮ್ಮದ್ ಶಫಿ ನಾಶಿಪುರಿಯನ್ನ ಗಡೀಪಾರು ಮಾಡುವಂತೆ ಆಗ್ರಹಿಸಲಾಗಿದೆ. ದೇಶದಿಂದ ಗಡೀಪಾರು ಮಾಡುವಂತೆ ಆಗ್ರಹಿಸಿ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಮೊಟೆಬೆನ್ನೂರು ಗ್ರಾಮದ ಬಳಿ ಪ್ರತಿಭಟಿಸಲಾಯಿತು. ಮೊಟೆಬೆನ್ನೂರಿನಲ್ಲಿರುವ ನಾಶಿಪುಡಿ ಕೋಲ್ಡ್ ಸ್ಟೋರೇಜ್ ಮುತ್ತಿಗೆ ಹಾಕಲು ಮುಂದಾದ ರೈತನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬ್ಯಾಡಗಿ ತಹಶೀಲ್ದಾರ್ಗೆ ಮನವಿ ನೀಡಿದ ರೈತ ಮುಖಂಡರು ನಂತರ ಕೋಲ್ಡ್ ಸ್ಟೋರೇಜ್ ಮುತ್ತಿಗೆ ಹಾಕಲು ಹೊರಟಿದ್ದಾಗ ತಡೆದ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದೇಶದ್ರೋಹಿ ಘೋಷಣೆ ಕೂಗಿದ್ರಿಂದ ದೇಶದಿಂದ ಗಡೀಪಾರು ಮಾಡುವಂತೆ ಒತ್ತಾಯಿಸಿದ್ದಾರೆ. ಮೊಟೆಬೆನ್ನೂರು ಗ್ರಾಮ ಪಂಚಾಯಿತಿಯ ಬಳಿ ರೈತರನ್ನ ತಡೆದು ಮನವಿ ಸ್ವೀಕರಿಸಲಾಗಿದೆ. ಅಂಗನವಾಡಿ ಮಕ್ಕಳಿಗಾಗಿ ಏಕಾಂಗಿಯಾಗಿ ಬಾವಿ ತೋಡೋದಕ್ಕೆ ಆರಂಭಿಸಿದಂತಹ ಗೌರಿ ನಾಯ್ಕ್ ಕೊನೆಗೂ ಯಶಸ್ವಿಯಾಗಿದ್ದಾರೆ. 45 ಅಡಿ ಆಳದಲ್ಲೇ ಬಾವಿಯಲ್ಲಿ ನೀರು ಜಿನುಗಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಗಣೇಶ ನಗರದ ಮಹಿಳೆ ಗೌರಿ ಬಾವಿ ತೋಡಿದ್ರು. ಜನವರಿ 30ರಿಂದ ಏಕಾಂಗಿಯಾಗಿ ಅಂಗನವಾಡಿ ಮಕ್ಕಳಿಗಾಗಿ ಬಾವಿ ತೋಡೋದಕ್ಕೆ ಶುರು ಮಾಡಿದ್ರು. ಆದರೆ ಜಿಲ್ಲಾಡಳಿತ ವಿರೋಧ ವ್ಯಕ್ತಪಡಿಸಿತ್ತು. ಬಳಿಕ ಭಾರೀ ಟೀಕೆ, ಆಕ್ರೋಶ, ಪ್ರತಿಭಟನೆಗಳ ನಂತರ ಗೌರಿ ನಾಯಕ್ಗೆ ಬಾವಿ ತೋಡೋದನ್ನ ಮುಂದುವರಿಸೋದಕ್ಕೆ ಉತ್ತರ ಕನ್ನಡ ಜಿಲ್ಲಾಡಳಿತ ಅನುಮತಿಯನ್ನ ಕೊಟ್ಟಿತ್ತು. ಅಂದಿನಿಂದ ಆಧುನಿಕ ಭಗೀರಥೆ ಬಾವಿ ತೋಡುವ ಕೆಲಸವನ್ನ ಮುಂದುವರಿಸಿದಂತಹ ಗೌರಿ ಕೊನೆಗೂ ನೀರು ತರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಸಂತಸ ವ್ಯಕ್ತಪಡಿಸಿದಂತಹ ಗೌರಿ ನಾಯ್ಕ್, ಇದೆಲ್ಲ ದೇವರ ದಯೆಯಿಂದಾನೇ ಸಾಧ್ಯ ಆಗಿದೆ. ನನ್ನ ಈ ಕೆಲಸಕ್ಕೆ ಕುಟುಂಬದ ಸದಸ್ಯರಿಂದ ಹಿಡಿದು ಎಲ್ರಿಗೂ ಅಡ್ಡಿಯಾಗಿತ್ತು. ಆದ್ರೆ ನನ್ನ ದೃಢ ಸಂಕಲ್ಪ ಹಾಗೂ ದೇವರ ದಯೆಯಿಂದ ನನ್ನ ಉದ್ದೇಶ ಸಾಧಿಸಿದ್ದೀನಿ. ನನಗೆ ಯಾರ ಬಗ್ಗೆ ದ್ವೇಷ ಇಲ್ಲ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಅಂತ ತಿಳಿಸಿದ್ರು. ಅಲ್ಲದೆ ಬಾವಿಯಲ್ಲಿ ನೀರು ಕಂಡು ಭಾವುಕರಾದಂತಹ ಗೌರಿ ಪೂಜೆ ಮಾಡಿ ಗಂಗೆಯನ್ನ ಸ್ವಾಗತಿಸಿದ್ರು. ತುಂಬ ಖುಷಿ ಆಗ್ತಾ ಇದೆ. ಭಗವಂತನ ಇಚ್ಛೆ ಇದ್ರೆ ಎಲ್ಲದೂ ಅವನ ಇಚ್ಛೆಯಿಂದ ನಡಿಬೇಕಲ್ಲ. ಎಲ್ಲದನ್ನು ದೂರ ಮಾಡಿ ನಂಗೆ ನೀರು ತಂದು ಕೊಟ್ಲು. ತುಂಬ ಖುಷಿ ಆಗ್ತದೆ. ಈಗ ಎಷ್ಟು ಅಡಿ ಆಳ ಬಾವಿ ತೋಡಿದ್ರಿ? ಏನು 45 ಅಡಿ ಆಗದೆ.
ಈಗ ಇನ್ನೊಂದು 8-10 ಅಡಿನೇ ಹೋಗ್ತದೇನು ಫುಲ್ ನೀರು ನಿಲ್ಲಿಸ್ಲಿಕ್ಕೆ. ನೆಲಮಂಗಲ ಖಾಸಗಿ ಆಸ್ಪತ್ರೆಯಲ್ಲಿ 74 ಭ್ರೂಣ ಹತ್ಯೆ ಆರೋಪ ಕೇಳಿ ಬಂದಿದೆ. ಜಿಲ್ಲಾ ಆರೋಗ್ಯಾಧಿಕಾರಿಗಳ ಪರಿಶೀಲನೆ ವೇಳೆ ಕೆಪಿಎಂಇ ಪರವಾನಗಿಯನ್ನ ಪಡೆದು ಅನಧಿಕೃತವಾಗಿ ಭ್ರೂಣ ಹತ್ಯೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಸೂಕ್ತ ದಾಖಲೆಗಳನ್ನು ಒದಗಿಸುವಲ್ಲಿ ವಿಫಲ ಹಿನ್ನೆಲೆ ನೋಟಿಸ್ ಜಾರಿ ಮಾಡಲಾಗಿದೆ. ಆಸ್ಪತ್ರೆಯಲ್ಲಿ ವೈದ್ಯ ಡಾಕ್ಟರ್ ರವಿಕುಮಾರ್ ನಾಪತ್ತೆಯಾಗಿದ್ದು, ಡಾಕ್ಟರ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ನೀಡಿದ ದೂರಿನ ಮೇರೆಗೆ ನೆಲಮಂಗಲ ಟೌನ್ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಇನ್ನು ಗಿರಿನಗರದಲ್ಲಿ ಅಮ್ಮನಿಂದಲೇ ಹಲ್ಲೆಗೊಳಗಾಗಿದ್ದ ಮಗು ತಾನು ಮತ್ತೆ ಅಮ್ಮನೊಂದಿಗೆ ಹೋಗಲ್ಲ ಎಂದಿದೆ. ಬೆಂಗಳೂರು ಬಾಲಮಂದಿರದಲ್ಲಿರುವ ಮಗು ಜೊತೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರು ಮಾತನಾಡಿದ್ದಾರೆ. ಈ ವೇಳೆ ಮಗುವಿನ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಇನ್ನು ಟಿಪ್ಪರ್ ವಾಹನದಡಿ ಸಿಲುಕಿ 4 ವರ್ಷದ ಮಗು ಸಾವನ್ನಪ್ಪಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಸ್ಲಾಂಪುರ ಗ್ರಾಮದಲ್ಲಿ ನಡೆದಿದೆ. ರಸ್ತೆ ಪಕ್ಕದಲ್ಲಿ ಆಟವಾಡುತ್ತಿದ್ದಾಗ ವಾಹನದ ಹಿಂಬದಿ ಚಕ್ರಕ್ಕೆ ಸಿಲುಕಿ ಮಗು ಸ್ಥಳದಲ್ಲಿಯೇ ಸಾವನ್ನಪ್ಪಿದೆ. ಮಗುವಿನ ಹಿತದೃಷ್ಟಿಯಿಂದ ನಮ್ಮ ಆಯೋಗ ಎಲ್ಲಾ ರೀತಿಯ ಕ್ರಮಗಳು ತೆಗೆದುಕೊಳ್ಳಿಕ್ಕೆ ಅಧಿಕಾರಿಗಳು ಸೂಚನೆ ನೀಡಲಾಗಿದೆ. ಮಗು ಅಂತೂ ಸೇಫ್ ಆಗಿದೆ, ಖುಷಿಯಾಗಿದೆ, ಸಂತೋಷವಾಗಿದೆ. ಈ ಇನ್ಸಿಡೆಂಟ್ ಆಗ್ಲಿಕ್ಕೆ ಆ ತಾಯಿಯ ಮನಸ್ಸು ಯಾವ ರೀತಿ ಇದೆ ಅನ್ನೋದೇ ಒಂದು ರೀತಿ ಅದು ಇನ್ನೂ ಪತ್ತೆ ಹಚ್ಚಬೇಕಾಗಿದೆ. ದೇವಸ್ಥಾನಕ್ಕೆ ಹೋದಾಗ ನಮ್ಗೆ ಒಳ್ಳೇದ್ ಮಾಡಪ್ಪ, ನಮ್ಮ ಮನೆಯವರನ್ನ ಚೆನ್ನಾಗಿಡಪ್ಪ ದೇವ್ರೆ ಅಂತ ಕೇಳ್ಕೊಳ್ಳೋದು ಕಾಮನ್. ಆದ್ರೆ ಇಲ್ಲೊಬ್ಬ ಸೊಸೆ ತನ್ನ ಅತ್ತೆ ಬೇಗ ಸಾಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾಳೆ. ಕಲಬುರಗಿ ಜಿಲ್ಲೆಯ ಅಫಜಲಾಪುರ ತಾಲೂಕಿನ ಗಾಣಗಾಪುರದಲ್ಲಿರುವಂತಹ ಪ್ರಸಿದ್ಧ ದತ್ತಾತ್ರೇಯ ದೇಗುಲದಲ್ಲಿ ಈ ಘಟನೆ ನಡೆದಿದೆ. ದೇಗುಲದ ಹರಕೆ ಹುಂಡಿಯಲ್ಲಿ ಕಾಣಿಕೆ ಚೀಟಿಯೊಂದು ಸಿಕ್ಕಿದ್ದು, ಅದರಲ್ಲಿ 50 ರೂಪಾಯಿ ಮುಖಬೆಲೆಯ ನೋಟಿನ ಮೇಲೆ ನಮ್ಮತ್ತೆ ಬೇಗ ಸಾಯಲಿ ಅಂತ ಬರೆದು ಹುಂಡಿಗೆ ಹಾಕಲಾಗಿದೆ. ಇನ್ನು ದೇವರ ಹುಂಡಿ ಎಣಿಕೆ ಕಾರ್ಯದ ವೇಳೆ ಸಿಕ್ಕ ನೋಟನ್ನ ಕಂಡು ದೇಗುಲದ ಆಡಳಿತ ಸಿಬ್ಬಂದಿ ದಂಗಾಗಿದ್ದಾರೆ. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಈ ಫೋಟೋ ವೈರಲ್ ಆಗಿದೆ. ಸುದ್ದಿ ನೋಡಿದಂತಹ ಜನರು ಇಂಥವರು ಇರ್ತಾರಾ ಅಂತ ಮಾತನಾಡ್ಕೊಳ್ತಿದ್ದಾರೆ. ರಾಜ್ಯ ಪಠ್ಯಕ್ರಮವಿರುವ ಶಾಲೆಗಳ 5, 8, 9 ಮತ್ತು 11ನೇ ತರಗತಿ ಮಕ್ಕಳಿಗೆ ರಾಜ್ಯ ಮಟ್ಟದ ಬೋರ್ಡ್ ಪರೀಕ್ಷೆ ನಡೆಸುವ ಸಂಬಂಧ ರಾಜ್ಯ ಸರ್ಕಾರ ಹೊರಡಿಸಿದ್ದ ಸುತ್ತೋಲೆಯನ್ನ ಹೈಕೋರ್ಟ್ ರದ್ದುಪಡಿಸಿ ಆದೇಶಿಸಿದೆ. ರಾಜ್ಯ ಪಠ್ಯಕ್ರಮದ ಶಾಲೆಗಳ 5, 8, 9 ಮತ್ತು 11ನೇ ತರಗತಿಗಳ ವಿದ್ಯಾರ್ಥಿಗಳಿಗೆ ಶಾಲಾ ಮಟ್ಟದ ಮೌಲ್ಯಮಾಪನದ ಬದಲಾಗಿ ರಾಜ್ಯ ಮಟ್ಟದ ಮಂಡಳಿ ಪರೀಕ್ಷೆ ನಡೆಸಲು ತೀರ್ಮಾನಿಸಿ ರಾಜ್ಯ ಸರ್ಕಾರ ಸುತ್ತೋಲೆ ಹೊರಡಿಸಿತ್ತು. ಇದನ್ನ ಪ್ರಶ್ನಿಸಿ ಅನುದಾನ ರಹಿತ ಖಾಸಗಿ ಶಾಲೆಗಳ ಒಕ್ಕೂಟ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ರವಿ ಹೊಸಮನಿ ಅವರಿದ್ದ ನ್ಯಾಯಪೀಠ ತೀರ್ಪನ್ನ ಪ್ರಕಟಿಸಿದೆ. ಹೈಕೋರ್ಟ್ನ ಈ ಆದೇಶದಿಂದ ಇದೇ ಮಾರ್ಚ್ 9ರಿಂದ 11ರವರೆಗೂ ನಿಗದಿಯಾಗಿದ್ದ ಬೋರ್ಡ್ ಪರೀಕ್ಷೆಗಳು ರದ್ದಾದಂತಾಗಿದೆ.